ಹಾಯ್ ಟ್ರೈನೀಸ್, ಈ ಸೆಷನ್ ನಲ್ಲಿ ನಾವು ಸೋಲಾರ್ PWM ಕಂಟ್ರೋಲರ್ ಮತ್ತು ಸೋಲಾರ್ MPPT ಕಂಟ್ರೋಲರ್ ಫಲಿತಾಂಶಗಳನ್ನು ಹೋಲಿಸಲು ಕಲಿಯುತ್ತೇವೆ. ಈ ಸೆಷನ್ ಕೊನೆಯಲ್ಲಿ ನೀವು ಚಾರ್ಜ್ ನಿಯಂತ್ರಕದ ಮಹತ್ವವನ್ನು ವಿವರಿಸಲು ಸಾಧ್ಯವಾಗುತ್ತದೆ. PWM ನಿಯಂತ್ರಕ ಮತ್ತು MPPT ನಿಯಂತ್ರಕದ ನಡುವಿನ ವ್ಯತ್ಯಾಸಗಳನ್ನು ವಿವರಿಸಲು ಮತ್ತು PWM ಮತ್ತು MPPT ಚಾರ್ಜ್ ನಿಯಂತ್ರಕಗಳ ನಡವಳಿಕೆಯನ್ನು ಹೋಲಿಸಿ. ನಾವು ಮೊದಲೇ ಚರ್ಚಿಸಿದಂತೆ ಬ್ಯಾಟರಿಗಳನ್ನು ಬಳಸುವ ಹೆಚ್ಚಿನ ಸೌರಶಕ್ತಿ ವ್ಯವಸ್ಥೆಗೆ ಸೌರ ಚಾರ್ಜ್ ನಿಯಂತ್ರಕಗಳು ಅವಶ್ಯಕ. ಸೌರ ಚಾರ್ಜ್ ನಿಯಂತ್ರಕವು ಸೌರ ಫಲಕಗಳಿಂದ ಬ್ಯಾಟರಿಗಳಿಗೆ ಚಲಿಸುವಾಗ ಶಕ್ತಿಯನ್ನು ನಿಯಂತ್ರಿಸಲು ಕಾರ್ಯನಿರ್ವಹಿಸುತ್ತದೆ. ಹೆಚ್ಚು ಚಾರ್ಜ್ ಮಾಡಿದರೆ ಬ್ಯಾಟರಿ ಬಾಳಿಕೆ ಕಡಿಮೆಯಾಗುತ್ತದೆ. ಸರಳ ವಿಧದ ಚಾರ್ಜ್ ನಿಯಂತ್ರಕವು ಬ್ಯಾಟರಿ ವೋಲ್ಟೇಜ್ ಅನ್ನು ಮೇಲ್ವಿಚಾರಣೆ ಮಾಡಲು ಕಾರ್ಯನಿರ್ವಹಿಸುತ್ತದೆ ಮತ್ತು ವೋಲ್ಟೇಜ್ ನಿರ್ದಿಷ್ಟ ಮಟ್ಟವನ್ನು ತಲುಪಿದ ನಂತರ ಚಾರ್ಜಿಂಗ್ ಪ್ರಕ್ರಿಯೆಯನ್ನು ನಿಲ್ಲಿಸಲು ಸರ್ಕ್ಯೂಟ್ ಅನ್ನು ತೆರೆಯುತ್ತದೆ. ಹಳೆಯ ಚಾರ್ಜ್ ನಿಯಂತ್ರಕಗಳು ಇದನ್ನು ಯಾಂತ್ರಿಕ ರಿಲೇ ಮೂಲಕ ಸಾಧಿಸಿದವು. PWM ನಿಯಂತ್ರಕ ಮತ್ತು MPPT ನಿಯಂತ್ರಕ ನಡುವಿನ ವ್ಯತ್ಯಾಸಗಳನ್ನು ನೋಡೋಣ. PWM ನಿಯಂತ್ರಕದೊಂದಿಗೆ ಸೌರ ಫಲಕದಿಂದ ಪ್ರಸ್ತುತವನ್ನು ಹೊರತೆಗೆಯಲಾಗುತ್ತದೆ. ಅಪೇಕ್ಷಿತ ಬ್ಯಾಟರಿ ವೋಲ್ಟೇಜ್ ಔಟ್ಪುಟ್ ಅನ್ನು ತಲುಪಿದಾಗ ಸಾಕಷ್ಟು ವೇಗವಾಗಿ ಆನ್ ಅಂಡ್ ಆಫ್ ಆಗುತ್ತದೆ. ಬ್ಯಾಟರಿ ವೋಲ್ಟೇಜ್ ಸ್ಥಿರವಾಗಿರುತ್ತದೆ. ಹೆಚ್ಚು ಸಂಪೂರ್ಣವಾಗಿ ಚಾರ್ಜ್ ಮಾಡಲಾದ ಬ್ಯಾಟರಿಯನ್ನು ಉತ್ಪಾದಿಸುತ್ತದೆ. MPPT ನಿಯಂತ್ರಕದೊಂದಿಗೆ ಗರಿಷ್ಠ ಪ್ರವಾಹವನ್ನು ಎಳೆಯಲಾಗುತ್ತದೆ. PWM ಪ್ರಕಾರದ ಬ್ಯಾಟರಿ ವೋಲ್ಟೇಜ್ ನಿಯಂತ್ರಣವನ್ನು ಒದಗಿಸುತ್ತದೆ. PWM ಬ್ಯಾಟರಿ ಅವಧಿಯನ್ನು ಇನ್ನಷ್ಟು ವಿಸ್ತರಿಸುತ್ತದೆ, ಯಾಕಂದರೆ ಇದು ಬ್ಯಾಟರಿಯ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಇದು ಬ್ಯಾಟರಿಗಳನ್ನು ಸಂಪೂರ್ಣವಾಗಿ ಚಾರ್ಜ್ ಮಾಡಿದ ಸ್ಥಿತಿಯಲ್ಲಿ ಅಥವಾ ತೇಲುವ ಸ್ಥಿತಿಯಲ್ಲಿ ಅನಿರ್ದಿಷ್ಟವಾಗಿ ಇರಿಸಬಹುದು. PWM ಚಾರ್ಜರ್ಗಳು ಹೆಚ್ಚು ಸಂಕೀರ್ಣವಾಗಿವೆ, ಆದರೆ ಅವುಗಳು ಯಾವುದೇ ಒಡೆಯಬಹುದಾದ ಯಾಂತ್ರಿಕ ಸಂಪರ್ಕವನ್ನು ಬಳಸದ ಕಾರಣ ಅವು ಹೆಚ್ಚು ಬಾಳಿಕೆ ಬರುತ್ತವೆ. MPPTಯ ಸಂದರ್ಭದಲ್ಲಿ ನಿಯಂತ್ರಕವು ಅಧಿಕ ಚಾರ್ಜ್ ಅಥವಾ ಆಳವಾದ ವಿಸರ್ಜನೆಯನ್ನು ತಡೆಯುತ್ತದೆ. ನಿಯಂತ್ರಕ ಬೋರ್ಡ್ಗೆ ಸಂಪರ್ಕಗೊಂಡಿರುವ ಬಾಹ್ಯ ಲೋಡ್ಗೆ ಇದು ಸ್ವಯಂಚಾಲಿತ ಲೋಡ್ ನಿಯಂತ್ರಣವನ್ನು ಒದಗಿಸುತ್ತದೆ. ಈ ಆಪ್ಟಿಮೈಸ್ಡ್ ಬ್ಯಾಟರಿ ಚಾರ್ಜಿಂಗ್ ಪ್ರಕ್ರಿಯೆಯು ಬ್ಯಾಟರಿ ಬಾಳಿಕೆಯನ್ನು ಹೆಚ್ಚಿಸುತ್ತದೆ, ಬ್ಯಾಟರಿ ನಿರ್ವಹಣೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಸಿಸ್ಟಮ್ ಕಾರ್ಯಕ್ಷಮತೆಯನ್ನು ಸುಧಾರಿಸುತ್ತದೆ. ವಿಧದ ಹೊರತಾಗಿ ಚಾರ್ಜ್ ನಿಯಂತ್ರಕಗಳು ಅವರು ನಿಯಂತ್ರಿಸಬಹುದಾದ ಪ್ರವಾಹ ಮತ್ತು ಅದನ್ನು ನಿಯಂತ್ರಿಸುವ ವೋಲ್ಟೇಜ್ ಸಾಮಾನ್ಯವಾಗಿ 12, 24 ಅಥವಾ 48 ವೋಲ್ಟ್ಗಳು ಸೌರ ಘಟಕ ಅಥವಾ ರಚನೆಯ ವೋಲ್ಟೇಜ್ನಿಂದ ನಿರೂಪಿಸಲ್ಪಡುತ್ತವೆ. ಅವುಗಳು ಕಾರ್ಯಾಚರಣಾ ತಾಪಮಾನ ಮತ್ತು ದಕ್ಷತೆಯನ್ನು ಸಹ ಒಳಗೊಂಡಿರುತ್ತವೆ. ಬಹುತೇಕ ಯಾವಾಗಲೂ 95% ಹೆಚ್ಚು 12V ಅಪ್ಲಿಕೇಶನ್ಗಳಿಗಾಗಿ ಹೆಚ್ಚಿನ ಪವರ್ ನಿಯಂತ್ರಕಗಳು ಗರಿಷ್ಠ 50 ಆಂಪಿಯರ್ ಅಡಿಯಲ್ಲಿ ನಿಯಂತ್ರಿಸುತ್ತವೆ. ಸಾಮಾನ್ಯವಾಗಿ ಹೆಚ್ಚಿನ ಶಕ್ತಿಯು ದ್ಯುತಿ ವಿದ್ಯುಜ್ಜನಕ ವ್ಯವಸ್ಥೆಗಳು ಹೆಚ್ಚಿನ ವೋಲ್ಟೇಜ್ಗಳನ್ನು ಆಧರಿಸಿವೆ. PWM ಮತ್ತು MPPT ಚಾರ್ಜ್ ನಿಯಂತ್ರಕಗಳ ನಡವಳಿಕೆಗಳನ್ನು ಹೋಲಿಸುವ ಹಂತಗಳು ಇಲ್ಲಿವೆ. ಇಲ್ಲಿ ಪಟ್ಟಿ ಮಾಡಲಾದ ಎಲ್ಲ ಉಪಕರಣಗಳನ್ನು ಖಚಿತಪಡಿಸಿಕೊಳ್ಳಿ. ಅಗತ್ಯವಿರುವ ಪರಿಕರಗಳೆಂದರೆ 12V 5A PWM ಸೋಲಾರ್ ಚಾರ್ಜ್ ನಿಯಂತ್ರಕ 1 ಸಂಖ್ಯೆಗಳು, 12/24V 10A PWM ಸೋಲಾರ್ ಚಾರ್ಜ್ ನಿಯಂತ್ರಕ 1 ಸಂಖ್ಯೆಗಳು ಮತ್ತು 12V 10A MPPT ಚಾರ್ಜ್ ನಿಯಂತ್ರಕ 1 ಸಂಖ್ಯೆಗಳು. ಹಿಂದಿನ ಕಾರ್ಯವಿಧಾನಗಳಲ್ಲಿ PWM ಮತ್ತು MPPT ನಿಯಂತ್ರಕಗಳಿಗಾಗಿ ತೆಗೆದುಕೊಂಡ ವೋಲ್ಟೇಜ್ ಮತ್ತು ಪ್ರಸ್ತುತ ರೀಡಿಂಗ್ಗಳ ಫಲಿತಾಂಶಗಳನ್ನು ಸಿದ್ಧವಾಗಿದೆ. ಚಾರ್ಜ್ ನಿಯಂತ್ರಕವನ್ನು ತೆಗೆದುಕೊಂಡು ಅದರ ಮೇಲೆ ಲೇಬಲ್ ಅನ್ನು ನೋಡಿ. ಸಾಮಾನ್ಯವಾಗಿ ಹಿಂಭಾಗದಲ್ಲಿ ಕೋಷ್ಟಕದಲ್ಲಿ ನಿಮ್ಮ ಕಾಮೆಂಟ್ಗಳನ್ನು ಹೋಲಿಕೆ ಮಾಡಿ ಮತ್ತು ಬರೆಯಿರಿ. ವೀಕ್ಷಣೆಯ ಆಧಾರದ ಮೇಲೆ ತೀರ್ಮಾನವನ್ನು ಬರೆಯಿರಿ.
ಸೋಲಾರ್ ಪಿಡಬ್ಲ್ಯೂಎಂ ನಿಯಂತ್ರಕ ಮತ್ತು ಸೌರ ಎಂಪಿಪಿಟಿ ನಿಯಂತ್ರಕದ ಫಲಿತಾಂಶಗಳನ್ನ ಈ ಅಧಿವೇಶನದ ಅಂತ್ಯವನ್ನ ನಾವು ತಲುಪಿದ್ದೇವೆ. ಈಗ ನೀವು ಚಾರ್ಜ್ ನಿಯಂತ್ರಕದ ಮಹತ್ವವನ್ನ ವಿವರಿಸಲು ಸಾಧ್ಯವಾಗುತ್ತದೆ. ಪಿಡಬ್ಲ್ಯೂಎಂ ನಿಯಂತ್ರಕ ಮತ್ತು ಎಂಪಿಪಿಟಿ ನಿಯಂತ್ರಕ ನಡುವಿನ ವ್ಯತ್ಯಾಸಗಳನ್ನ ವಿವರಿಸಿ ಮತ್ತು ಪಿಡಬ್ಲ್ಯೂಎಂ ಮತ್ತು ಎಂಪಿಪಿಟಿ ಚಾರ್ಜ್ ನಿಯಂತ್ರಕಗಳ ವರ್ತನೆಯನ್ನ ಹೋಲಿಕೆ ಮಾಡಿ.